ಹೇಳ್ತಾರೆ. ಯಾರು ಹೇಳಿದ್ರೆ 12 ಲಕ್ಷ ತಗೊಳ್ಳಿ ಅಂತ? 80 ರೂಪಾಯಿ ಅಂತ ಇದು 80 ರೂಪಾಯಿ. ಈ ತೆಂಗಿನಕಾಯಿ 40 ರೂಪಾಯಿ, ಇದು 15 ರೂಪಾಯಿ. ಬೇಡ, ನೀನ್ ಮಾಡ್ತಿರೋದು ಮೋಸ ಅಷ್ಟೇ. ನೀವು ಮಾಡ್ತಿರೋದು ಮೋಸ. ನಾವ್ ಯಾರು ಕಡೆಯವ್ರು ಬೇಡ, ನಿಮ್ಗೆ ನಾವ್ ಯಾರು ಕಡೆಯವ್ರು ಬೇಡ. ನೀವು ಮಾಡ್ತಿರೋದು ಮೋಸ ಅಷ್ಟೇ. ನಿಮ್ಮ ಬಿಸ್ನೆಸ್ ಇದೆ, ನೀವು ಮಾಡಿ. ನಿಮ್ಮ ಬಿಸ್ನೆಸ್ ಇದೆ ಮಾಡಿ. 150 ರೂಪಾಯಿ ಯಾರು ಕೊಡ್ತಾರೆ ಒಂದು ತೆಂಗಿನಕಾಯಿಗೆ? 150 ರೂಪಾಯಿ ಸರ್ ಒಂದು ತೆಂಗಿನಕಾಯಿ, ಒಂದು ಬಾಳೆ, 2 ಬಾಳೆಹಣ್ಣು, ಒಂದು ತೆಂಗಿನಕಾಯಿ, ಒಂದು ಹಾರ. 150 ರೂಪಾಯಿ ಅಂತ ಕೇಳಿದ್ರೆ 10 ಲಕ್ಷ ಕೊಟ್ಟು ಪರ್ಚೇಸ್ ಮಾಡೋರು ಅಂತ ಇದ್ದಾರೆ. ಕೇಳಿದ್ರೆ ಅವ್ರ ಕಡೆ ಇವ್ರ ಕಡೆ ಅವ್ರು ಯಾರ ಕಡೆ ಮಾಡೋ ಮೋಸಕ್ಕೆ ಯಾರ ಕಡೆ ರಾಜಕೀಯ. ಕಳಿಸಿದ್ದಾರೆ ಭವಿಷ್ಯ ಇಲ್ಲಿ ಅಲ್ಲಕ್ಕ 12 ಲಕ್ಷ. ಈಗ 12 ಲಕ್ಷಕ್ಕೆ ಯಾಕೆ ನಿನ್ಗೆ ಹೊಟ್ಟೆ ನೋಡ್ಕೊತೀಯ ನೀನು? ಈಗ ಹೊಟ್ಟೆ ಯಾಕೆ ಉಗಿ ಅವ್ರಿಗೆ ಕರಿ ಉಗಿಯೋನ ನನಗೆ ಬೇಕಾಗಿಲ್ಲ. ಅದು ಟೆಂಡರ್ ಹಾಕಿಲ್ಲ, ಅದನ್ನು ಎದುರುಗಡೆ ಚಪ್ಪಲಿ ಸ್ಟ್ಯಾಂಡ್ ಟೆಂಡರ್ ಹಾಕಿಲ್ಲ. ಹೇಳು ಹೇಳು ಹೇಳು. ಮುಂದೆ ತಿರುಗಿಸಿ. ಬರೀ ಮೋಸ, ದೇವಸ್ಥಾನದಲ್ಲಿ ಬರೀ ಮೋಸ ನಡೀತಾ ಇದೆ. ಎಲ್ಲ ಕಳ್ಳನ ಮಕ್ಕಳೇ ಅವರೇ ದೇವಸ್ಥಾನದಲ್ಲಿ. ಎಲ್ಲಾನು ಕರೀರಿ. ಯಾವ್ದು ಅದು ಬರಲ್ಲ. ಯಾರೋ ಲೋಪರ್ ಮಕ್ಕಳು ಬಂದು ಇಲ್ಲಿ ಕೇಳ್ತಾರೆ. ಬನ್ನಿ ಮಾತಾಡೋ ಮಕ್ಕಳು ಅಂತ ಹೇಳ್ತಾರೆ. ಮಾತಾಡೋ ಏನ್ ಮಾಡ್ತಿರೋದು ಅಲ್ಕಟ್ ಕೆಲಸ? ಏನ್ ಮಾಡ್ತಿರೋದು ಅಲ್ಕಟ್ ಕೆಲಸ? ಯಾರು ಲೋಪರ್ ಮಕ್ಕಳು? ಲೋಪರ್ ಅಂತ ಇನ್ಯಾರು ಗಂಧ ನೀನು? ಇನ್ಯಾರು ಗಂಧ ನೀನು? ಕೇಳ್ತಾರಪ್ಪ. ನಾನೊಬ್ಬ ಭಕ್ತ, ಕೇಳ್ತಾ ಇರೋ ನಿಮಿಷ. ನಾನೊಬ್ಬ ಭಕ್ತ ಏನಪ್ಪ, ಇಲ್ಲಿ ನಾವು ಬಂದಿದ್ದೀವಿ ತರಕಾರಿ ಲೆಟರ್ ಬರಿ ಅವ್ನಿಗೆ. ನಾನ್ ಬಂದಿರೋದು ನಿನ್ನ ಹತ್ರಕ್ಕೆ. ಒಂದು ತೆಂಗಿನಕಾಯಿ, ಒಂದೇ ಇಷ್ಟುದ್ದ ಹೂವ, ಒಂದು ಗಂಧದ ಕಡ್ಡಿಗೆ ಇದಕ್ಕೆ 150 ರೂಪಾಯಿನ? ಯಾಕಕ್ಕ ಜನಗಳ ಹೊಟ್ಟೆ ಮೇಲೆ ಹೊಡಿಬೇಕು? 12 ಲಕ್ಷ ಕಟ್ಟೆ ಬಂದಿರೋದು. ಯಾಕೆ 12 ಲಕ್ಷ ಕಟ್ತೀರಾ? ತಗೋಬೇಡಿ, ಬಿಡಿ, ವಾಪಸ್ ಕೊಡಿ. ಅವ್ನಿಗೆ 12 ಲಕ್ಷ ವಾಪಸ್ ತಗೊಳ್ಳಿ, ದುಡ್ಡು ಫ್ರೀಯಾಗಿ ಮಾಡ್ಲಿ. ನಾನು ಅಗ್ರಿಮೆಂಟ್ ಮಾಡ್ಕೊಟ್ಟೆ. ನಿನ್ನ ಅಂಗಡಿ ಮುಂದ್ಗಡೆ ನಾನು 15 ರೂಪಾಯಿ ತೆಂಗಿನಕಾಯಿ ಕೊಡ್ತೀನಿ, ಬಿಡ್ತೀಯಾ? ಬಿಡ್ತೀಯಕ್ಕ? 15 ರೂಪಾಯಿ ಈಗ ಅಷ್ಟೇ ರೀ. ನಾನು 15 ರೂಪಾಯಿ ತೆಂಗಿನಕಾಯಿ ಕೊಡ್ತೀನಿ, ಬಿಡ್ತಾರ? ಮಾಡಿ ಅಪ್ಪ ಇದ್ದಾನೆ, ಏನ ಮಾಡಿ ಹಂಗೆಲ್ಲ ಮಾಡಬೇಡಿ. ಇಲ್ಲೆಲ್ಲ ನಿದ್ದೆ ಮಾಡ್ತಾರಲ್ಲ, ಇವ್ರು ನಿದ್ದೆ ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಹಂಗಲ್ಲಮ್ಮ, ಇವಾಗ ಇನ್ನೂ ಜಾಸ್ತಿ 5 ರೂಪಾಯಿ ಯಾಕೆ ತಗೊಂತಾರಮ್ಮ? 5 ರೂಪಾಯಿ ಪರವಾಗಿಲ್ಲಮ್ಮ, 5 ರೂಪಾಯಿ ಪರವಾಗಿಲ್ಲ. ಇವಾಗ 150 ತಗೊಳ್ಳಿ, ಪರವಾಗಿಲ್ಲ. 5 ರೂಪಾಯಿ ನೀನು ಹೇಳಕ್ಕಾಗಲ್ಲ ಇದೆಲ್ಲ. ನಾವು ತಿಳ್ಕೊಬೇಕಿದೆಲ್ಲ, ನಾವೇನ್ ಮಾತಾಡೋಕ್ಕಾಗಲ್ಲ. 1 ರೂಪಾಯಿ 5 ರೂಪಾಯಿ ಪರವಾಗಿಲ್ಲ. ಒಂದೇ ಸಲ ಇವರು ಪಾರು ಪತ್ತೆದಾರರು. ಒಂದು ಪೂಜೆ ಸಾಮಾನಿಗೆ 150 ರೂಪಾಯಿ. ಒಂದು ತೆಂಗಿನಕಾಯಿ, ಒಂದು ಗಂಧದ ಕಡ್ಡೆ. ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಪ್. 150 ರೂಪಾಯಿ ಭಕ್ತಾದಿಗಳಿಗೆ ಕೀಳ್ತಾ ಇದ್ರೆ ನೀವು ಯಾಕೆ ನೋಡ್ಕೊಂಡು ಕೂತಿದ್ದೀರಿ? ಇವ್ರು ಹೇಳ್ತಾರೆ 12 ಲಕ್ಷ ರೂಪಾಯಿ ನಾವು ಟೆಂಡರ್ ಕೊಟ್ಟು ಅಂತೇಳಿ ಕ್ಲೋಸ್ ಮಾಡಿಸಿ. ಬೇಡ, ನಾನು 15 ರೂಪಾಯಿ ತೆಂಗಿನಕಾಯಿ ಕೊಡ್ತೀನಿ. ನಾಳೆಯಿಂದ 15 ರೂಪಾಯಿ ಕೊಡ್ತೀನಿ. ಒಟ್ಟು 35 ಲಕ್ಷ ಕಟ್ಟಿದ್ದೀವಿ, ವಾಪಸ್ ಕೊಡ್ತೀವಿ. ಯಾಕೆ 12 ಸರ್? ನನಗೆ ನಾನು ಯಾರ ಕಡೆ ಎಲ್ಲ ಬೇಡ. ನಾನೊಬ್ಬ ಭಕ್ತ, ನನ್ನಂತ 106 ಜನ ಬಂದಿದ್ದಾರೆ ಇಲ್ಲಿ. ಆಯ್ತಾ? ಮೊನ್ನೆ ಬಂದಾಗ 500 ರಿಂದ 600 ರೂಪಾಯಿ ಇತ್ತು.
ಇವ್ರದ್ದೆಲ್ಲ 35 ಲಕ್ಷ ಯಾರು ಕೊಡ್ತಾರೆ? ಮುಖ್ಯ ಸಂಬಂಧಗಳು ಹಬ್ಬ ರೀತಿಗಳು ಬಂದು ಈಗ ಅದಕ್ಕೆ ಈಗ ಒಂದು ಕೆಲಸ ಮಾಡಿ 35 ಲಕ್ಷ ಸರ್, ಕೆಲಸ ಮಾಡಿ 35 ಲಕ್ಷ. ಇವಾಗ ಯಾರು ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ನಾವು ಕೊಡಿದ್ದೀವಿ ಕೆಲಸ ಮಾಡ್ತೀವಿ ಯಾರು ಹೊಡಿಲ್ಲ ಕೂಲಿ ಕೊಟ್ಟು ಸಂಬಳ ತಗೊಂಡು ನೀನ್ 12 ಲಕ್ಷ ಕೊಡ್ತೀನಿ ಇವ್ರು ನೀವೇ ಮಾತಾಡೋದು. ಟೆಂಡರ್ ಈಗ ನೋಡಿ ಸರ್ ಕ್ಲೋಸ್ ಮಾಡಿಸಿ ಸರ್, ಕಂಪ್ಲೇಂಟ್ ಕೊಟ್ಟಿಲ್ವಾ ಸರ್ ನಾವು ಚಪ್ಪಲಿ ಸ್ಟ್ಯಾಂಡ್ ಮಾಡಿಲ್ಲ ಅಂತ? ಹೇಳಿ ಸರ್ ಎಲ್ಲ ಹಾಕಿದ್ದೀವಿ. ಕ್ಲೋಸ್ ಮಾಡಿಸಿ ನನಗೆ ಸರ್, 35 ಲಕ್ಷ ಕೊಡಿ. ಸರ್ ನಡೀತಾ ಇದೆ ಈಗಲೇ ಕ್ಲೋಸ್ ಮಾಡಿ. ಇಲ್ಲೆಲ್ಲ ಮಾರ್ಕೆಟ್ ನಡೀತಾ ಇರೋದೇ ಎಲ್ಲ ಬೋಗಸ್ ಸರ್, 35 ಲಕ್ಷ ತಗೊಳ್ಳಿ ಸರ್ ತಗೊಳ್ಳಿಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ರಾಜಕಾರಣಿಗಳಿಲ್ಲ ಯಾರಿಲ್ಲ ಯಾರಿಲ್ಲ 35 ಲಕ್ಷ ಯಾರಿಲ್ಲ ಅವ್ರು ಸಾಧ್ಯ ಆದ ಇಲ್ಲೆಲ್ಲ ಎಲ್ಲ ಒಳ ಒಳ ಹೋತಮ್ಮ 35 ಲಕ್ಷ ಕೊಟ್ರೆ ಇವತ್ತೇ ಈಗಲೇ ಕ್ಲೋಸ್. ಯಾರಿಲ್ಲ ಬ್ಲೇಮ್ ಮಾಡಕ್ಕಾಗಲ್ಲ ಸರ್. 35 ಲಕ್ಷ ಯಾರು ಇಸ್ಕೊಂಡ್ರು ಅವ್ರು ಬರ್ಬೇಕು. ಕಳ್ಸಿ ಈಗ ಅವ್ರನ್ನ. ಡಾಕ್ಯುಮೆಂಟ್ ತಂದ್ಕೊಡ್ತೀನಿ, ಈಗಲೇ ತಂದ್ಕೊಡ್ತೀನಿ. ಕೊಡಿ ಮಾಧ್ಯಮ ಈಗಲೇ ತಂದ್ಕೊಡ್ತೀನಿ. ಸರ್, ಇಲ್ಲ ರೀ, 35 ಲಕ್ಷ ಕಟ್ತಾ ಇರೋದಕ್ಕೆ ತೋರ್ಸಿ. ಡಾಕ್ಯುಮೆಂಟ್ ತಂದ್ಕೊಡ್ತೀನಿ. ಅವಾಗ ಸರ್ನ ಇಟ್ಕೊಳ್ಳಿ. ಇವರೇ ಗಲಾಟೆ ಮಾಡಿ ಹೋಗಿ 12 ಲಕ್ಷ ಮಾಡ್ಕೊಂಡು ಬಂದಿರೋದು ಇರಿ, ತಗೊಂಡ್ಬರ್ತೀನಿ. ತಗೊಂಬನ್ನಿ ಇವತ್ತಿನ ಬಿಡ್ತು ತಮ್ಮನೆ ಸತ್ಯವಾಗಿ ಒಟ್ಟು 35 ಲಕ್ಷ ಯಾರು ಕೈ ಕೊಟ್ಟಿದ್ರು ಅವ್ರನ್ನ ಕಳ್ಸ್ರಿ. ಗೌರ್ಮೆಂಟ್ ಅಲ್ಲೇ ಇದಾರಲ್ಲ, ಕಟ್ಸಿ. ಅದೆಲ್ಲ ಯಾವ್ದು? 35 ಲಕ್ಷ 3 ವರ್ಷಕ್ಕೆ 8 ಲಕ್ಷಕ್ಕೆ ಟೆಂಡರ್ ಆಗಿದ್ದು ಯಾರು ಜಗಳ ಮಾಡಿ 12 ಲಕ್ಷಕ್ಕೆ ಮಾಡ್ಸೋದು ಕರ್ಕೊಂಬನ್ನಿ ಅವ್ರಿಗೆ ಕರ್ಕೊಂಬನ್ನಿ, ಚಪ್ಪಲಿ ಹೊಡಿಬೇಕು ಅವ್ರಿಗೆ. ಕರ್ಕೊಂಬರಕ್ಕೆ ಹೇಳಿ. ಬೇಕು ಅವ್ರು ಕರೀರಿ. ಗೌರ್ಮೆಂಟ್ ಅವರು ಗೊತ್ತೇ ಇಲ್ಲ. ಓಯಿನಿ ಸಿಂಧೂರ್ ಹತ್ರ ಜಗಳ ಮಾಡಿದ್ಯಾರೋ ನಾವೇ. ಯಾಕೆ ಏನಕ್ಕೆ ಗೌರ್ಮೆಂಟ್ ಅವರು ಏನ್ ಮಾಡೋದು ಹೇಳ್ತೀನಿ ಕೇಳಿ. ಏನಕ್ಕೆ 8 ಲಕ್ಷ ಟೆಂಡರ್ ಆಗಿತ್ತು 12 ಲಕ್ಷಕ್ಕೆ ಮಾಡ್ಸ್ಕೊಂಡ್ ಬಂದ್ರಿ ನೀವು 8 ಲಕ್ಷಕ್ಕೆ ಟೆಂಡರ್ ಆಗಿತ್ತು, ಅವಾಗ 10 ಲಕ್ಷಕ್ಕೆ ಆಗಿತ್ತು. ವಾಪಸ್ಸು ಕಟ್ ಮಾಡಿದ್ರು, ಎಲ್ಲ ತೆಗೀರಿ. ಏನಕ್ಕೆ ತಿರ್ಗಾ ಅನೇಜ್ ಹಾಕಿದ್ರು? ನಮಗ್ ಬೇಕಾಗಿರೋದು ಇಲ್ಲಿ ನಿಮಗ್ ಬೇಕಾಗಿರೋದು ಅಷ್ಟೇ ಸರ್, ಪಬ್ಲಿಕ್ಗಲ್ಲ ಸರ್. ಅವ್ರು ಬರ್ತಾರೆ ಬಿಡಿ ಸರ್, ಮುಚ್ಚಿ ಕ್ಲೋಸ್ ಮಾಡಿ ನೀವು ಮಾಡಿಸ್ಕೊಳ್ಳಿ. ಏ, ಇವಾಗ ಪಾಪ 35 ಇಲ್ಲಿ- ಲಕ್ಷ ಕೊಟ್ರೆ ಈಗಲೇ ಕ್ಲೋಸ್ ಮಾಡ್ತೀನಿ. ಯಾಕೆ ಕೊಡ್ತಾರೆ 35 ಲಕ್ಷ ಮತ್ತೆ ಕಟ್ಟಿದ್ದೀನಿ ಸರ್. ಯಾಕೆ ಕೊಟ್ಟೆ ಗೌರ್ಮೆಂಟ್ ಕೇಳಿ. ಯಾಕೆ ಕೊಟ್ಟೆಪ್ಪ ಕಟ್ಟೋರು ಕೊಡ್ತಾರೆ ನಮ್ಗೆ. ಅದಕ್ಕೆ ನೀನು ಭಕ್ತಾದಿಗಳ ಫಿಟ್ ಹೌದು ಅನ್ಕೊಳ್ಳಿ. ಹೌದು ಸರ್, ಹೌದು ಸರ್, ಸುಮ್ಮನೆ ಬಿಟ್ಕೊಟ್ಟಲ್ಲ. ಈಗ 35 ಲಕ್ಷ ವಾಪಸ್ ಕೊಟ್ರೆ ಸುಮ್ಮನೆ 35 ಲಕ್ಷ ಸರ್, 35 ಲಕ್ಷ ವಾಪಸ್ ಕೊಟ್ರೆ ಈಗಲೇ ಬಾಗ್ಲಾಗ್ತೀನಿ. ಸುಮ್ಮನೆ 35 ಲಕ್ಷ 35 ಲಕ್ಷಕ್ಕೆ ಕೋಟಲ್ ಬಡ್ಡಿನ ಇಸ್ಕೊಟ್ಬಿಡಿ, ಈಗಲೇ ಬಾಗ್ಲಾಗ್ತೀನಿ. ಅಲ್ಲಪ್ಪ ಸುಮ್ಮನೆ 35 ಲಕ್ಷ ಅಗ್ರಿಮೆಂಟ್ ಹಾಕಿ ಕೊಟ್ಟವ್ರೆ ಸರ್. ಕೊಟ್ಟಾರೆ ಹೌದು ಸರ್. ಆ ದುಡ್ಡನ್ನ ಜನಗಳಿಗೆ ಕೇಳೋ ಅಂತ ಹೇಳಿ ಅದಕ್ಕೆ ನೀವೇ ಕೊಟ್ಬಿಡಿ, ಈಗಲೇ ನಾನೇ ಬಾಗ್ಲಾಗ್ತೀನಿ. ನಾನೇ ಕೊಡ್ಲಿ ಪಬ್ಲಿಕ್ ನಾನ್ ಬಂದಿರೋ ಈಗಲೇ ಬಾಗ್ಲಾಗ್ತೀನಿ. ನಾನ್ ಸರ್, ನೀವು ಸರ್, ಎಲ್ಲ ಬಂದಿರೋದು ಏನಿಗೆ ಗೊತ್ತಾ? ಲಕ್ಷ ತಗೊಳಕ್ಕಲ್ಲ 35 ಲಕ್ಷ ಕೊಡಕ್ಕಲ್ಲ ಸರ್, ತಾಡಿ. ಅವ್ರು ಕಳ್ಸವ್ರೆ ಇದು ಐಂಟಮೂನ್ ಜಾಗದಲ್ಲಿ ಬಂದಿರೋದು. ನಿಮ್ದೆಲ್ಲ ಸ್ಟೋರಿ ನೀಟಾಗಿ ಹೇಳ್ತೀನಿ ಬನ್ನಿ. ಇವಾಗ ನಮ್ಮ ಮನೆ ಹತ್ರ ಜಗಳ ಆಯ್ತು, ಸರ್ವಿಸ್ ಸ್ಟೇಷನ್ ಇಲ್ಲಿಗಲ್ಲ. ನೋಡಿ 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 ಎಲ್ಲ ನೋಡಿ, ಇದೆ ಇದೆ ನೋಡು, ಈ ಇದೆ ಇದೆ. ನೋಡಿ ನೋಡಿ ಇವ್ರ ಮಾತು ಕೇಳ್ಬೇಡಿ ಪೂಜೆ ತಗೊಂಡ್ ಕತೆ ಹೇಳಿ ಅಷ್ಟೇ ಸರ್, ಇವ್ರ ಮಾತು ಕೇಳ್ಬೇಡಿ, ಇವ್ರ ಮಾತು ಕೇಳಲೇಬೇಡಿ. ಎಲ್ಲಾನು ಕೇಳ್ಬೇಕು ನೀವು. ತಿರ್ಸಿ ಆ ಕಡೆಗೆ. ತಿರ್ಸಿ. ಚಪ್ಪಲಿ ಸ್ಟ್ಯಾಂಡು ಚಪ್ಪಲಿ ಸ್ಟ್ಯಾಂಡ್ ಯಾಕೆ ಹಾಕಿಲ್ಲ ಅಂತ 25 ಸತಿ ಲೆಟರ್ ಕೊಟ್ಟೆ. ಹಾಕಿಲ್ಲ. ಫ್ರೀ ಕೊಟ್ಟವ್ರೆ ಸರ್. ನಾವು ವರ್ಷಕ್ಕೆ 12 ಲಕ್ಷ ಕಟ್ಬಿಟ್ಟು ನಾವೇನು ಮಾಡ್ಬೇಕು ಏನ್ ಮಾಡೋರು ಬಾಗ್ಲಾಕ್ಸಿ. ಆಯ್ತು, ಪಬ್ಲಿಕ್ ಜನಗಳ ಮೇಲೆ ನೀವು ಅಷ್ಟೊಂದು ರೈಟ್ ಏನಕ್ಕೆ ಮಾಡ್ತಾ ಇದ್ದೀರಾ? ರೈಟ್ ಗೌರ್ಮೆಂಟ್ ಏನ್ ಕಮ್ಮಿ ಮಾಡಬೇಕು? ನೀವ್ ಏನಕ್ಕೆ ಅಷ್ಟು ರೈಟ್ ತಗೊಂತಾ ಇದ್ದೀರಾ? ಇವ್ರು 35 ಲಕ್ಷ ಕಟ್ಟೋರು 12 ಲಕ್ಷ ಕೊಟ್ಟರು ಬಿಟ್ವೀನ್ ನಿಮ್ದು ಅವ್ರದ್ದು. ಜನಗಳಿಗೆ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಒಂದು 5 ರೂಪಾಯಿ ಇಟ್ಕೊಳ್ಳಿ, ಅವರು ಜೀವನ ಮಾಡ್ಬೇಕು. ಒಂದು 5 ರೂಪಾಯಿ ಇಟ್ಕೊಳ್ಳಿ. ಈ ತರ ಕೊಳ್ಳೆ ಹೊಡೆಯೋದು 100% ಕೊಡ್ತಾರೆ. ಇದ್ಯಾಕೆ ಫ್ರೀ ಆಗಿ ಕೊಟ್ಟಿದ್ರೆ 5 ರೂಪಾಯಿ ದುಡ್ಡು ಕಲೆಕ್ಟ್ ಕೊಡ್ತಾವಂತ ಅವನು ಏ, ಮತ್ತೆ ಅರೇಂಜ್ ಎಲ್ಲ ಹಾಕಿದ್ದೀರಾ? ಅರೇಂಜ್ ಹಾಕಿದ್ದೀರಾ? ಅದು ಅದು ಅರೇಂಜ್ ಹಾಕಿದ್ದೀರಾ? ಯಾಕೆ ಹಾಕಿಲ್ಲ? ಇದು ಮಾತ್ರ ಅದು ಅಷ್ಟೇ 2 ವರ್ಷದಿಂದ ಫ್ರೀ. ಮತ್ತೆ ದುಡ್ಡು ಇಸ್ಕೊಂಡವ್ರಾ? ಅದೇನು ಎಷ್ಟು ಕಟ್ತಾರೆ? ಫ್ರೀ ಆಗಿ ಕೊಟ್ಟಿದ್ದು ಅದು ಫ್ರೀ ಆಯ್ತು, ತೋರ್ಸಿ ಅದು. ಆಕ್ಷನ್ ಆಗಿಲ್ಲ. ಮತ್ತೆ ಎದುರುಗಡೆ ಇದು ಆಗಿಲ್ಲ. ಮಾತ್ರ ಹೊಟ್ಟೆ ಮೇಲೆ ಹೊಡೆಯೋದೆಲ್ಲ ಬರೋದು ಇಷ್ಟು ಮಾಡ್ತಿಲ್ಲ ಅಂತ. ಬರೀ 12 ಲಕ್ಷ ಬಡ್ಡಿ ಅಂತಲ್ಲ ನಮ್ಮ ಕೂಲಿ. ಬರೀ ಕೈಯಿಂದ ವ್ಯಾಪಾರ ಲೆಟರ್ ಕೊಡಬೇಕು. ಅವ್ರೇನು 35 ಲಕ್ಷ ಕೊಟ್ಟವ್ರಂತೆ, ಬಿಟ್ಟ ಕರೆಕ್ಟ್ ಆಗಿ ಕೊಡಿ. ಅವ್ರಿಗೂ ಫ್ರೀ ಆಗಿದ್ದೆ ಅದು ಫ್ರೀ ಮಾಡಕ್ಕೆ ಸರಿ ಸರ್. ಈ ತರ ಈಗ ಕೊಡ್ತಿಲ್ಲ ಲೆಟ್ರಿ ನಿಮ್ಗಳೇ ಬರ್ದು ಕೊಡ್ತೀವಿ. ಇಲ್ಲ, ನಮಗೂ ಫ್ರೀ ಕೊಡಿ, ನಾವು ದಿನ ಇಷ್ಟು ಅಂತ ಹೇಳಿ. ಕಟ್ತೀವಿ, ಕೊಡಿ. ಕರೆಕ್ಟ್ ಇದೆ. ನಾವು ಕಟ್ತೀವಿ. ಫ್ರೀ ಕೊಡಿ. ಆಯ್ತು ಸರ್, ಸರ್, ಫ್ರೀಯಾಗಿ ಇಸ್ಕೊಡಿ. ನೀವು ಎಷ್ಟು ಹೇಳ್ತೀರಾ ಅಷ್ಟೇ ಬೆಲೆಗೆ ಮಾಡ್ತೀವಿ. 35 ಲಕ್ಷ ಕಟ್ಟ ನಮ್ಗೂ ತಪ್ಪುತ್ತೆ ಬಡ್ಡಿ 3%. 3% ಬಡ್ಡಿ ಯಾರು ಕೂಡ
ವಾಪಸ್ ಕೊಡ್ಸಿ ಇವತ್ತೇ ಬಾಗ್ಲಾಕ್ಬಿಡ್ತೀನಿ. ಅಗ್ರಿಮೆಂಟ್ ಆಗದೆ ನಮ್ಗೆ